ಎಲ್ರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ, ಯಾವ್ಯಾವ ರೀತಿ ಹಾಗೂ ಹೋಗುಗಳನ್ನ ತಿಳಿಸಿದ್ದಾರೆ ಅಂತಕ್ಕಂಥದನ್ನ ಮಾತಾಡ್ತಾ ಹೋಗ್ತಾ ಇದ್ವಿ. ಇವತ್ತು ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ. ಏನ್ ಗುರುಗಳೇ, ಹಾಗಿದ್ರೆ ಏನ್ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ತಿಳಿಸಿದ್ದಾರೆ? ಕಾಲಜ್ಞಾನ ಅನ್ನತಕ್ಕಂಥದ್ದೇ ಅದ್ಭುತ, ಅದರಲ್ಲಿ ಇದು ಒಂದು ಅದ್ಭುತ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ. ನೋಡಿ, ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಳ, ಆ ಸ್ಥಳದಲ್ಲಿ ಮುದುಕಿ ಮೇಕೆಯಂತೆ ಹರಚುವಳು ಅಂತ ಕಾಲಜ್ಞಾನದಲ್ಲಿ ಹೇಳಿದೆ. ಅದು ಯಾವ ರೀತಿ ಹೇಳಿದ್ದಾರೆ? ಅದೇ ಆ ಸ್ಥಳ, ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಳ ಯಾವುದು? ಶ್ರೀಶೈಲ ಅಂತಕ್ಕಂಥದ್ದು ಇವತ್ತು ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಳ ಆಗಿದೆ. ನಮ್ಮ ಹಿಂದೂ ದೇವಾಲಯಗಳು ಎಷ್ಟಿದಾವೋ, ಸುಮಾರು ಲಕ್ಷಾಂತರ ದೇವಾಲಯಗಳಿದೆ, ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ. ಅದರಲ್ಲಿ ಶ್ರೀಶೈಲನೂ ಒಂದು ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ. ಆ ಶ್ರೀಶೈಲ ದೇವಸ್ಥಾನಕ್ಕೆ ಒಬ್ಬ ಮುದುಕಿ ಬರ್ತಾವಂತೆ. ಮುದುಕಿ ಅಂದ್ರೆ ಹಣ್ಣಣ್ಣಾಗಿರ್ತಕ್ಕಂಥ ಮುದುಕಿ ಬಂದು 8 ದಿವಸ ವಾಸವಾಗಿರ್ತಾಳಂತೆ ಅಲ್ಲಿ ಶ್ರೀಶೈಲದಲ್ಲಿ. ಆ ಮುದುಕಿ ಯಾರು, ಏನು, ಯಾಕೆ ಬಂದ್ಲು, ಯಾರಿಗೂ ಗೊತ್ತಾಗೋದಿಲ್ಲಂತೆ. ಇವತ್ತು ಆ ಶ್ರೀಶೈಲದಲ್ಲಿ ಎಷ್ಟೋ ಜನ ಪ್ರವಾಸಿಗರು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಯಾರು ಏನು ಅಂತ ಯಾರು ಕೇಳೋದೇ ಇಲ್ಲ. ನೀ ಯಾಕೆಲ್ಲಿದ್ಯಾ ಏನು, ಯಾಕಂತ ಹೇಳಿದ್ರೆ ಅಲ್ಲಿ ಸಾವಿರಾರು ಲಕ್ಷಾಂತರ ಭಕ್ತರು ಬಂದು ಹೋಗಿರ್ತಕ್ಕಂಥ ಸ್ಥಳ ಆಗಿರುತ್ತೆ. ಆ ಸ್ಥಳಕ್ಕೆ ಈ ಮುದುಕಿ ಕೂಡ ಒಬ್ರು ಆಗಿರ್ತಾರಂತೆ. ಅಜ್ಜಿ, ಅಣ್ಣಣ್ಣ ಆಗಿರ್ತಕ್ಕಂಥ ಅಜ್ಜಿ ಕೂಡ ಅಲ್ಲಿ ಇವರು ಒಬ್ರು ಆಗಿರ್ತಾರಂತೆ. ಅವ್ರು ಯಾರು ಗಮನಕ್ಕೂ ಕೂಡ ಬರೋದಿಲ್ಲಂತೆ, ಈ ಮುದುಕಿ ಬಂದಿದ್ದಾರೆ ಅಂತೇಳಿ ಯಾರು ಗಮನಕ್ಕೂ ಕೂಡ ಬರೋದಿಲ್ಲಂತೆ. 8 ದಿವಸಗಳ ಕಾಲ ಅಲ್ಲಿ ಆ ಮುದುಕಿ ವಾಸವನ್ನ ಮಾಡ್ತಾಳಂತೆ. 8 ದಿವಸಗಳ ಕಾಲ ಆ ಮುದುಕಿಯಲ್ಲಿ ವಾಸವನ್ನ ಮಾಡ್ತಕ್ಕಂಥದ್ದು. 8 ದಿವಸ ಆದ್ಮೇಲೆ, 8 ದಿವಸದ ನಂತರ ಮೇಕೆಯಂತೆ ಅರಚ್ತಾಳಂತೆ ಅವಳು. ಮೇಕೆಯಂತೆ ಹರಚ್ತಾಳಂತೆ. ಆಗ ಜನ ನೋಡಿದವರು, ಏನೋ ರೋಗ ಬಂದಿದೆ ಬಿಡು, ಏನೋ ಕಾಯಿಲೆ ಬಂದಿದೆ ಬಿಡು. ಇವತ್ತು ನಾವು ಉದಾಸೀನ ಮಾಡೋದು ಬಹಳ. ಕೆಲವರು ಇರ್ತಾರೆ, ಅವ್ರಗಳನ್ನ ನೋಡಿ ಕೆಲವರು ವಯಸ್ಸಾದವರು ವಿಚಿತ್ರವಾಗಿ ಕೂಗಿರೋದು ಉಂಟು ಬಿಡು, ಇದೇನ್ ಸಾಮಾನ್ಯ, ಅಥವಾ ವಿಚಿತ್ರವಾಗಿ ಮಾತಾಡ್ತಾರೆ ಬಿಡು, ವಯಸ್ಸಾಗಿದೆ, ಅಥವಾ ಧ್ವನಿ ಏನೋ ಹೆಚ್ಚು ಕಮ್ಮಿ ಆಗಿದೆ, ಅದಕ್ಕೋಸ್ಕರ ಈ ರೀತಿ. ಇವತ್ತು ನಾವೇನಾದ್ರೂ ಒಂದು ಗಂಟಲಲ್ಲಿ ಕಿಚ ಅನ್ನೋದಾಗ ಅಂತ ಒಂದು ಯಾವ ರೀತಿ ಒಂದು ಘರ್ಷಣೆ ಮಾಡ್ತಿರೋ ಆ ರೀತಿ ಅಂತ ಹೇಳ್ತಕ್ಕಂಥವ್ರು ಇರ್ತಾರೆ. ಆ ರೀತಿ ಅವರನ್ನು ಕೂಡ ವ್ಯಂಗ್ಯ ಮಾಡ್ತಾರಂತೆ. ಆಗ ಆ ಮುದುಕಿ ಮೇಕೆಯಂತೆ ಅರಚುವಳು. ಮೇಕೆ ಎಷ್ಟು ಜೋರಾಗಿ ಅರಚುತ್ತೋ ಅದಕ್ಕಿಂತ 2 ಪಟ್ಟು ಜೋರಾಗಿ ಕೂಗ್ತಾಳಂತೆ. ಮೇಕೆ ತರ ಕೂಗಿ ಮಾಯವಾಗಿ ಹೋಗುವಳು. ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರ ಇದು. ಅಜ್ಜಿ ಆ ಶ್ರೀಶೈಲಕ್ಕೆ ಯಾಕೆ ಹೋಗ್ಬೇಕು, ಅಲ್ಲಿ 8 ದಿವಸ ಕಾಲ ಯಾಕೆ ಅವಳು ವಾಸ ಮಾಡ್ಬೇಕಲ್ಲಿ? 8 ದಿವಸದ ಕಾಲ ನಂತರ ಮೇಕೆ ತರನೇ ಯಾಕೆ ಹೋಗ್ಬೇಕು ಅವಳು? ಮೇಕೆ ತರನೇ ಅರ್ಚ್ತಾಳಂತೆ. ಅರ್ಚಿ ಕ್ಷಣಾರ್ಥದಲ್ಲಿ ಮಾಯ ಆಗಿ ಹೊರಟೋಗ್ತಾಳಂತೆ. ಆಗ ಕಲಿಯುಗದ ಭೂಕಂಪನಗಳು ಹೆಚ್ಚಾಗುತ್ತದೆ. ಆಗ ಪ್ರಾರಂಭ ಆಗ್ತದಂತೆ ಭೂಕಂಪಗಳು. ಕಲಿಯುಗ ಅಂತ್ಯ ಅಂತಕ್ಕಂಥದ್ದು ಗೊತ್ತಾಗುತ್ತಂತೆ. ಆ ಸೂಚನೆಗಳನ್ನ ಕೊಟ್ಟವಳು ಮಾಯವಾಗಿ ಹೋಗ್ತಾಳೆ ಅಂತ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಅದ್ಭುತವಾಗಿರ್ತಕ್ಕಂಥ ಉಲ್ಲೇಖನ ಮಾಡಿರ್ತಕ್ಕಂಥದ್ದು. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಅವರು. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಇನ್ನು ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ, ಯಾವ್ಯಾವ ವಿಗ್ರಹಗಳನ್ನ, ಯಾವ್ಯಾವ ದೇವಾಲಯಗಳನ್ನ, ಏನೆಲ್ಲ ಒಂದು ಘಟನೆಗಳು ನಡೆಯುತ್ತೆ ಅಂತಕ್ಕಂಥದ್ದನ್ನ ಮುಂದಿನ ಸಂಚಿಕೆಗಳಲ್ಲಿ ನಾವು ಮಾತಾಡ್ತಾ ಹೋಗ್ತಾ ಇರೋಣ. ಇಷ್ಟನ್ನ ಹೇಳ್ತಾ ನಮ್ಮ ಈ ಮಾತನ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.